ವೀಕ್ಷಕರೇ, ನಾನು ಟಿಪ್ಪುನದ ಒಬ್ಬ ಪುಟ್ಟ ಸಾಹಿತಿ ಶಿಕ್ಷಕ. ನಿಮ್ಮ ಮುಂದೆ ಒಂದು ಅದ್ಭುತವಾಗಿರ್ತಕ್ಕಂಥ ಕವಿತೆಯನ್ನ ತೆಗೆದುಕೊಂಡು ಬಂದಿದ್ದೇನೆ. ಈ ಒಂದು ಕವಿತೆಯ ಶೀರ್ಷಿಕೆ ಹೀಗಿದೆ: ನನ್ನ ವಿದ್ಯಾರ್ಥಿಗಳು. ಯಾವ ರೀತಿ ಒಬ್ಬ ಶಿಕ್ಷಕ ವಿದ್ಯಾರ್ಥಿಗಳನ್ನ ಪ್ರೀತಿಸುತ್ತಾನೆ, ಜೊತೆಗೆ ಒಬ್ಬ ಶಿಕ್ಷಕ ಯಾವ ರೀತಿ ಮಕ್ಕಳ ಸಾಧನೆಗೆ ಸಹಾಯಕನಾಗುತ್ತಾನೆ ಅನ್ನೋದರ ಬಗ್ಗೆ ಈ ಒಂದು ಕವಿತೆ ನಿಮ್ಮ ಮುಂದೆ. ಕವಿತೆಯ ಶೀರ್ಷಿಕೆ ನನ್ನ ವಿದ್ಯಾರ್ಥಿಗಳು. ಶಿಕ್ಷಕನಾಗಿ ನನ್ನ ವಿದ್ಯಾರ್ಥಿಗಳಲ್ಲಿ ಅವರ ಯಶಸ್ಸು ಎಂಬ ಸಾಮ್ರಾಜ್ಯವನ್ನು ಕಟ್ಟುತ್ತಿರುವೆ. ಶಿಕ್ಷಕನಾಗಿ ನಾನು ನನ್ನ ವಿದ್ಯಾರ್ಥಿಗಳಲ್ಲಿ ಅವರ ಯಶಸ್ಸು ಎಂಬ ಸಾಮ್ರಾಜ್ಯವನ್ನು ಕಟ್ಟುತ್ತಿರುವೆ. ನಾನೊಬ್ಬ ಕೃಷಿಕನಾಗಿ ಅವರಲ್ಲಿ ಗೆಲುವು ಎಂಬ ಬೀಜವನ್ನು ಬಿತ್ತುತ್ತಿರುವೆ. ನಾನೊಬ್ಬ ಕೃಷಿಕನಾಗಿ ಅವರಲ್ಲಿ ಗೆಲುವು ಎಂಬ ಬೀಜವನ್ನು ಬಿತ್ತುತ್ತಿರುವೆ. ನಾನೊಬ್ಬ ಶಿಕ್ಷಕ. ಸಾಧ್ಯವಾದಷ್ಟು ಅವರಲ್ಲಿ ದಿನದಿಂದ ದಿನಕ್ಕೆ ಜ್ಞಾನದ ಜ್ಯೋತಿಯನ್ನು ಹಚ್ಚುತ್ತಿರುವೆ. ಅವರು ಮಾಡಿದ ಸಾಧನೆಯನ್ನು ದಿಲ್ಖುಷ್ ಆಗಿ ಎಲ್ಲರಿಗೂ ಹಂಚುತ್ತಿರುವೆ. ಅವರು ಮಾಡಿದ ಸಾಧನೆಯನ್ನು ದಿಲ್ಖುಷ್ ಆಗಿ ಎಲ್ಲರಿಗೂ ಹಂಚುತ್ತಿರುವೆ. ನಾನೊಬ್ಬ ಶಿಕ್ಷಕ. ಅವರ ಪೋಷಕರ ಜೊತೆಯಾಗಿ ನಿಂತು ಈ ಹೂಗಳನ್ನು ಗೌರವದಿಂದ ಪೋಷಣೆ ಮಾಡುತ್ತಿರುವೆ. ಪಾಲಕರ ಪ್ರೀತಿಯ ಲಲನೆಯ ಜೊತೆಗೆ ನಾವು ಕೂಡ ಪ್ರೀತಿಯ ಪಾಲನೆ ಮಾಡುತ್ತಿರುವೆ. ಪಾಲಕರ ಪ್ರೀತಿಯ ಲಲನೆಯ ಜೊತೆಗೆ ನಾನು ಕೂಡ ಪ್ರೀತಿಯ ಪಾಲನೆ ಮಾಡುತ್ತಿರುವೆ. ನಾನೊಬ್ಬ ಶಿಕ್ಷಕ. ಅವರ ಆಸೆಗಳ ಲೋಕಕ್ಕೆ ನಾನು ಬಣ್ಣವಾಗಿರುವೆ. ಅವರ ಆಸೆಗಳ ಲೋಕಕ್ಕೆ ನಾನು ಬಣ್ಣವಾಗಿರುವೆ. ಅವರ ದೊಡ್ಡ ಹುದ್ದೆಗೆ ಏರಬೇಕು, ಪರವಾಗಿಲ್ಲ, ನಾನು ಸಣ್ಣವನಾಗಿರುವೆ. ಅವರು ಎಲ್ಲರೂ ದೊಡ್ಡ ಹುದ್ದೆಗೆ ಏರಬೇಕು, ಪರವಾಗಿಲ್ಲ, ನಾನು ಸಣ್ಣವನಾಗಿರುವೆ, ಏಕೆಂದರೆ ನಾನೊಬ್ಬ ಶಿಕ್ಷಕ. ಅವರು ಎಲ್ಲಿಯೂ ಜಾರು ಬೀಳದಂತೆ ಅವರ ಜೊತೆಯಾಗಿರುವೆ. ನನ್ನ ಹೂದುಂಬಿಗಳಿಗೆ ಜೋಪಾನವಾಗಿಡಲು ಅವರಿಗೆ ಬಿಸಿಲು ಬಾರದಂತೆ ನೆರಳಾಗಿರುವೆ. ನನ್ನ ಹೂದುಂಬಿಗಳಿಗೆ ಜೋಪಾನವಾಗಿಡಲು ಅವರಿಗೆ ಬಿಸಿಲು ಬಾರದಂತೆ ನೆರಳಾಗಿರುವೆ. ನಾನೊಬ್ಬ ಶಿಕ್ಷಕ. ಅವರು ಬರೆಯುತ್ತಿರುವ ಅಕ್ಷರಗಳ ಸರಮಾಲೆಯಲ್ಲಿ ಸ್ಪಷ್ಟತೆಯಾಗಿರುವೆ. ಅವರು ಬರೆಯುತ್ತಿರುವ ಅಕ್ಷರಗಳ ಸರಮಾಲೆಯಲ್ಲಿ ಸ್ಪಷ್ಟತೆಯಾಗಿರುವೆ. ನಡೆಯುವ ಪ್ರತಿ ನಡತೆಯಲ್ಲಿ ಸರಳತೆಯಾಗಿರುವೆ. ನಡೆಯುವ ಪ್ರತಿ ನಡತೆಯಲ್ಲಿ ನಾನು ಸರಳತೆಯಾಗಿರುವೆ. ನಾನೊಬ್ಬ ಶಿಕ್ಷಕ. ಅವರು ಕಾಣುವ ಯಶಸ್ಸಿನ ಕನಸುಗಳಿಗೆ ನನಸಾಗಿರುವೆ. ಅವರು ಕಾಣುವ ಯಶಸ್ಸಿನ ಕನಸುಗಳಿಗೆ ನನಸಾಗಿರುವೆ. ಅವರ ಏಳು ಬೀಳುಗಳ ಆಟದ ಜೊತೆಯಲ್ಲಿ ಅವರ ಏಳು ಬೀಳುಗಳ ಆಟದ ಜೊತೆಯಲ್ಲಿ ಜೊತೆಯಾಗಿರುವೆ. ನಾನೊಬ್ಬ ಶಿಕ್ಷಕ. ಕಷ್ಟ ನಷ್ಟ ನೋವು ನಲಿವು ಅಂಜಿಕೆ ಭಯ. ಕಷ್ಟ ನಷ್ಟ ನೋವು ನಲಿವು ಅಂಜಿಕೆ ಭಯ ಬಂದಾಗ ಅವರಿಗೆ ಧೈರ್ಯವಾಗಿರುವೆ. ನನ್ನ ಹೃದಯ ಮೆಲ್ಲನೆ ಹೇಳಿತು. ನನ್ನ ಹೃದಯ ಮೆಲ್ಲನೆ ಹೇಳಿತು. ನನ್ನ ಎಲ್ಲ ಜೀವಿಗಳಿಗೆ ನಾನು ಜೀವವಾಗಿರುವೆ. ಆ ಎಲ್ಲ ನನ್ನ ವಿದ್ಯಾರ್ಥಿ ಜೀವಿಗಳಿಗೆ ನಾನು ಜೀವವಾಗಿರುವೆ. ನಾನೊಬ್ಬ ಶಿಕ್ಷಕ. ಶಿಕ್ಷಕ. ಧನ್ಯವಾದಗಳು. ಈ ಒಂದು ಕವಿತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಶಿಕ್ಷಕ ಮತ್ತು ವಿದ್ಯಾರ್ಥಿ ನಡುವಿನ ಸಂಬಂಧವನ್ನು ಈ ಒಂದು ಕವಿತೆಯಲ್ಲಿ ಹೇಳಲಾಗಿದೆ.